ಪಂಚರಾಜ್ಯ ಚುನಾವಣೆಯಲ್ಲಿ 5 ರಾಜ್ಯದ ಮತದಾರರು ಆಯಾ ರಾಜ್ಯದ ಸ್ಥಿತಿಯನ್ನು ಆಧರಿಸಿ ಆ ರಾಜ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಉತ್ತಮ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. 5 ರಾಜ್ಯದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿತ್ತು. ಅಧಿಕಾರದಲ್ಲಿ ಇರುವ ಪಕ್ಷಕ್ಕೆ ಆಡಳಿತ ವಿರೋಧಿ ಅಲೆ ಇರುತ್ತೆ ಎನ್ನುವಂಥ ಚರ್ಚೆ ಚುನಾವಣಾ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ನಡೆದಿತ್ತು. 4 ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಯಬೇರಿ ಆಡಳಿತ ಪರವಾಗಿರ್ತಕ್ಕಂಥ ಅಲೆಯ ದ್ಯೋತಕವಾಗಿದೆ. ಅಭಿವೃದ್ಧಿ ಆಧಾರಿತವಾಗಿರ್ತಕ್ಕಂಥ ಜನಸ್ನೇಹಿ ಆಡಳಿತಕ್ಕೆ ರಾಷ್ಟ್ರಹಿತದ ರಾಜಕಾರಣಕ್ಕೆ ಮತ ಹಾಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಜಾತಿ ಆಧಾರಿತವಾಗಿ ರಾಜಕಾರಣ ಮಾಡೋರೇ ಯಶಸ್ಸು ಕಾಣ್ತಾರೆ ಅಂತಕ್ಕಂಥ ಕಾಲ ಒಂದಿತ್ತು. ಅಲ್ಪಸಂಖ್ಯಾತರನ್ನು ಓಲೈಕೆ ರಾಜಕಾರಣ ಮಾಡ್ತಾ ಹಿಂದೂ ಸಮಾಜವನ್ನು ವಿಭಜಿಸಿ ಜಾತಿ ರಾಜಕಾರಣ ಮಾಡೋದು ರಾಜಕಾರಣದ ಯಶಸ್ಸಿಗೆ ಕಾರಣ ಆಗುತ್ತೆ ಎನ್ನುವ ರೀತಿಯಲ್ಲಿ ಸಮಾಜ ವಿಭಜಿಸುವಂಥ ಪಕ್ಷಗಳಿಗೆ ಈ ಮುಖಭಂಗ ಆಗಿದೆ. ಒಂದು ಕಾಲದಲ್ಲಿ YM ಸೂತ್ರ, ಯಾದವ್ ಮುಸ್ಲಿಂ ಸೂತ್ರ, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ YM ಸೂತ್ರದ ಮೂಲಕನೇ 2 ದಶಕಗಳ ಕಾಲ ಅಧಿಕಾರ ಹಿಡಿದ ಕಾಲ ಇತ್ತು. ಆದರೆ ಈಗ ಜಾತಿವಾದಿ ಮತ್ತು ಪರಿವಾರವಾದಿ ರಾಜಕಾರಣ ನಡೆಯೋದಿಲ್ಲ ಅನ್ನುವಂಥ ಸಂದೇಶವನ್ನು ಮತದಾರ ಕೊಟ್ಟಿದ್ದಾನೆ. ಈ ಪಕ್ಷಗಳಿಗೆ ಮುಖಭಂಗ ಆಗಿದೆ. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ರೈತರು ಬಂಡೆದ್ದಿದ್ದಾರೆ, ಜಾಟ್ರು ವಿರುದ್ಧ ಇದ್ದಾರೆ, ಹಿಂದುಳಿದ ವರ್ಗಗಳೆಲ್ಲ ಕೈ ಬಿಟ್ಟಿದ್ದಾವೆ ಅನ್ನುವಂಥ ಫಾಲ್ಸ್ ನೆರೆಟಿವ್ನ, ಸುಳ್ಳು ನೆರೆಟಿವನ್ನು ಸೆಟ್ ಮಾಡುವಂಥ ಒಂದು ಪ್ರಯತ್ನ ನಡೆದಿತ್ತು. ಆದರೆ ಅಲ್ಲಿ ಗೆದ್ದಿರೋದು ಗರೀಬಿ ಕಲ್ಯಾಣ, ಸಮರ್ಥ ಕಾನೂನು ಸುವ್ಯವಸ್ಥೆ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಮೇಲೆ ಇಟ್ಟ ನಂಬಿಕೆ, ಇದು ಮತವಾಗಿ ಪರಿವರ್ತನೆ ಆಗಿದೆ. ಮಧ್ಯವರ್ತಿಗಳ ಪಾಲಾಗ್ತಾ ಇದ್ದಂಥ ಅಭಿವೃದ್ಧಿ ಯೋಜನೆಗಳು ನೇರವಾಗಿ ಜನರಿಗೆ ಸಿಕ್ಕಿದಾಗ ಜನ ತಮ್ಮ ಕೃತಜ್ಞತೆಯನ್ನು ಮತಗಳ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ಅನ್ನಿಸ್ತಾ ಇದೆ. ಸೋರಿಕೆ ಇಲ್ಲದೆ ಇರತಕ್ಕಂಥ, ಭ್ರಷ್ಟಾಚಾರ ರಹಿತ, ಸ್ವಜನ ಪಕ್ಷಪಾತವಿಲ್ಲದರ, ಜಾತಿ ಮತಗಳ ಮೀರಿದಂಥ ಮಾನವೀಯತೆಯ ಸಹಕಾರಕ್ಕೆ ಈ 5 ರಾಜ್ಯಗಳ ಫಲಿತಾಂಶ ಉತ್ತರ ಕೊಟ್ಟಿದೆ. ಒಂದು ಗಮನಿಸಬೇಕಾಗಿರೋದು, ಪಂಜಾಬ್ನಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ಅಲ್ಲಿ ಆಡಳಿತ ವಿರೋಧಿ ಅಲೆ. ಇನ್ನು 4 ರಾಜ್ಯಗಳಲ್ಲಿ ಆಡಳಿತದ ಪರವಾಗಿರ್ತಕ್ಕಂಥ ಅಲೆ. ಕಾಂಗ್ರೆಸ್ಸು ಅಭಿವೃದ್ಧಿಯೂ ಇಲ್ಲದ
ನೀತಿಯೂ ಇಲ್ಲದ ರಾಜಕಾರಣಕ್ಕೆ ಜೋತು ಬಿದ್ದಿದೆ. ಕುಟುಂಬದ ನೆಲೆಯಿಂದ ಹೊರಗೆ ನಾಯಕತ್ವಕ್ಕೆ ನೆಲೆ ಒದಗಿಸಲಾರದಂಥ ಸ್ಥಿತಿಗೆ ತಲುಪಿದೆ. ಲಡ್ಕಿಯೂ ಲಡಸಕ್ತಿಯೂ ಅನ್ನೋದು ಸುದ್ದಿ ಮಾಡ್ತು, ಮತಗಳಾಗಿ ಪರಿವರ್ತನೆ ಆಗಲಿಲ್ಲ. ಅವರು ಸ್ಪರ್ಧೆ ಮಾಡಿದ 400 ಕ್ಷೇತ್ರಗಳಲ್ಲಿ 99% ಡೆಪಾಸಿಟ್ ಜಪ್ತಾಗಿದೆ. ಅವ್ರಿಗೆ ಬಿದ್ದಿರುವ ಒಟ್ಟು ಮತವೇ 2.6 ಆಸುಪಾಸಿನಲ್ಲಿದೆ. ನಾನು ಅವಲೋಕನ ಮಾಡ್ಕೊಳ್ಳಿ ಅಂತ ಕಾಂಗ್ರೆಸ್ನವ್ರಿಗೆ ಹೇಳೋದಿಲ್ಲ. ಗಾಂಧಿ ಮಾತನ್ನು ನೀವು ಪಾಲಿಸಲಿಲ್ಲ, ಆದರೆ ಜನ ಪಾಲಿಸುವಂತೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿಸರ್ಜಿಸಿ ಅಂತ ಮಹಾತ್ಮ ಗಾಂಧಿಯವ್ರದ್ದು ಆಶಯವಾಗಿತ್ತು, ಬಹಿರಂಗವಾಗಿ ಹೇಳಿದರು. ಆ ಕೆಲಸವನ್ನು ಒಂದೊಂದೇ ರಾಜ್ಯದಲ್ಲಿ ಸಾಕಾರಗೊಳಿಸುವ ಕೆಲಸವನ್ನು ಜನ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಮಣಿಪುರದ ಗೆಲುವು ಅದು ಭಾರತೀಯ ಜನತಾ ಪಾರ್ಟಿ ಈಶಾನ್ಯ ರಾಜ್ಯಗಳಲ್ಲಿ ಜನರ ಮನಸ್ಸನ್ನು ಮತ್ತು ಹೃದಯವನ್ನು ಗೆದ್ದಿದೆ ಅಂತಕ್ಕಂಥದ್ದಕ್ಕೆ ನಿದರ್ಶನ ಆಗಿದೆ. ಗೋವಾದಲ್ಲಿ ನಿರಂತರವಾಗಿ 3ನೇ ಬಾರಿಗೆ ಯಾವೊಂದು ರಾಜಕೀಯ ಪಕ್ಷವು ಗೋವಾದ ರಾಜಕೀಯದ ಇತಿಹಾಸದಲ್ಲಿ ಅಧಿಕಾರದ ಗದ್ದಿಗೆ ಏರಿರಲಿಲ್ಲ. ಆ ಗೋವಾದಲ್ಲಿ ಒಂದು ಐತಿಹಾಸಿಕ ದಾಖಲೆ ಅಲ್ಲಿಯ ರಾಜಕೀಯ ಇತಿಹಾಸಕ್ಕೆ. 3ನೇ ಬಾರಿಗೆ ಅಧಿಕಾರದ ಗದ್ದಿಗೆಗೆ ಕೂರಿಸಿದ್ದಾರೆ. ಇದು ರಾಷ್ಟ್ರವಾದ, ಸ್ಥಿರ ಸರ್ಕಾರ ಮತ್ತು ವಿಕಾಸವಾದಕ್ಕೆ ಜನ ಕೊಟ್ಟಿರುವ ಬಳುವಳಿ ಅಂಥೇಳಿ ನಾನು ಭಾವಿಸ್ತೇನೆ. ಋಣಾತ್ಮಕ ಪ್ರಚಾರದಿಂದ ಅಧಿಕಾರ ಹಿಡಿಬಹುದು ಅಂಥೇಳಿ ಭಾವಿಸಿದವರಿಗೆ ಈ ಚುನಾವಣೆ ಉತ್ತರ ಕೊಟ್ಟಿದೆ. ನಮಗೆ ಆರಂಭದಲ್ಲಿ ಆತಂಕ ಇತ್ತು. ಮನೋಹರ್ ಪರಿಕ್ಕರ್ ಅಂತ ಒಂದು ಇಡೀ ರಾಜ್ಯದ ಜನರ ಮೇಲೆ ಪ್ರಭಾವ ಬೀರಿದಂಥ ಒಂದು ವ್ಯಕ್ತಿತ್ವ ಇಲ್ಲದ ಚುನಾವಣೆಯಲ್ಲಿ ನಾವು ಎದುರಿಸ್ತಾ ಇದ್ದೀವಿ. BJP ಬೆಳವಣಿಗೆ ಆದ ದಿನದಿಂದ ಅವರ ನೇತೃತ್ವ ನಮ್ಮ ರಾಜ್ಯಕ್ಕೆ ಸಿಕ್ಕಿತ್ತು. ಮೊದಲನೇ ಬಾರಿಗೆ ಅವರ ನೇತೃತ್ವ ಇಲ್ಲ. ಇಂಥ ಸಂದರ್ಭದಲ್ಲಿ ನಮಗೊಂದು ಆತಂಕ ಕಾಡಿತ್ತು. ಆದರೆ ರಾಜ್ಯದ ಜನ ಮನೋಹರ್ ಪರಿಕ್ಕರ್ ಅವರ ನೇತೃತ್ವವನ್ನು ಪಕ್ಷದ ಸಿದ್ಧಾಂತದಲ್ಲಿ ಗುರುತಿಸಿದ್ದಾರೆ. ಅವರ ಬಯಕೆ ಇದ್ದಿದ್ದೇ ಗೋವಾದ ಅಭಿವೃದ್ಧಿ ಆಗಬೇಕು, ರಾಷ್ಟ್ರವಾದದ ವಿಚಾರದ ಭಾರತೀಯ ಜನತಾ ಪಾರ್ಟಿ ಬಲಗೊಳ್ಳಬೇಕು ಅನ್ನೋಂಥ ಅವ್ರ ಆಶಯ ಇತ್ತು. ಆ ಆಶಯಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ಅಂಥೇಳಿ ನನಗನ್ಸುತ್ತೆ. ಕರ್ನಾಟಕದ ಕಾರ್ಯಕರ್ತರು ಮಣಿಪುರ ಹೊರತುಪಡಿಸಿ ಪಂಜಾಬ್, ಉತ್ತರ ಪ್ರದೇಶ್, ಗೋವಾ ಮತ್ತು ಉತ್ತರಾಖಂಡಗಳಲ್ಲಿ ಕೆಲಸ ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಮ್ಮ ಕಾರ್ಯಕರ್ತರ ತಳಹಂತದಲ್ಲಿ ಹೋಗಿ ಕೆಲಸ ಮಾಡೋದನ್ನು ಗುರುತಿಸಿ ಅಭಿನಂದಿಸಿದರು. ಯಾವಾಗಲೂ ಈ ಗೆಲುವಿಗೆ 100 ಜನ ಅಪ್ಪಂದಿರಿರ್ತಾರೆ, ಸೋಲು ಅನಾಥ ಅಂತ ಒಂದು ಗಾದೆ ಮಾತಿದೆ. ನಾವು ಕರ್ನಾಟಕದ ಕಾರ್ಯಕರ್ತರು ಈ ಗೆಲುವಿನ ಅಪ್ಪಂದಿರಾಗಲಿಕ್ಕೆ ಬಯಸೋದಿಲ್ಲ. ನಮಗೆ ಒಂದು ರಾಮನ ಕಾರ್ಯಕ್ಕೆ ಪುಟ್ಟ ಅಳಿಲು ತಾನು ನೆರವಾದಂತೆ ರಾಷ್ಟ್ರ ಕಾರ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಕರ್ನಾಟಕದ ಕಾರ್ಯಕರ್ತರು ಅಳಿಲು ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಒದಗಿಸ್ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲೇ ಅವರು ರಾಷ್ಟ್ರೀಯ ಅಧ್ಯಕ್ಷರ ಪ್ರಶಂಸೆಯನ್ನು ನಾವು ನಮ್ರತೆಯಿಂದ ನಾವು ಸ್ವೀಕರಿಸ್ತೇವೆ. ಈ ವರ್ಷದ ಕೊನೆಗೆ ಗುಜರಾತಿನ ಚುನಾವಣೆ ಇದೆ, ಹಿಮಾಚಲ್ ಪ್ರದೇಶ್, ಗುಜರಾತ್ ರಾಜ್ಯಗಳ ಚುನಾವಣೆ ಇದೆ. ಮುಂದಿನ ವರ್ಷ ಕರ್ನಾಟಕದ ಚುನಾವಣೆಯೂ ಬರುತ್ತೆ. ಹಾಗೆಯೇ ತೆಲಂಗಾಣ, ಬೇರೆ ಬೇರೆ ರಾಜ್ಯಗಳ ಚುನಾವಣೆಯೂ ಬರುತ್ತೆ.
ನನಗನ್ಸೋದು ಒಂದು ದೇಶ ಒಂದು ರಾಷ್ಟ್ರ ಒಂದು ರಾಷ್ಟ್ರ ಒಂದು ಚುನಾವಣೆ ದೇಶದ ಆಡಳಿತದ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಅನುಷ್ಠಾನಗೊಳ್ಳೋದು ಸೂಕ್ತ. ಯಾಕೆಂದರೆ 5 ವರ್ಷಗಳ ಕಾಲ ವರ್ಷವಿಡೀ ಚುನಾವಣೆನೇ ಮಾಡ್ತಿರೋದು ಒಂದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಸೂಕ್ತವಾಗಿರೋದಲ್ಲ. ಎಲ್ಲ ರಾಜಕೀಯ ನಾಯಕರ ಮೇಲೆ ಗೆಲ್ಲಲೇಬೇಕಾದಂಥ ಒತ್ತಡಗಳಿರ್ತವೆ. ಚುನಾವಣೆಯನ್ನು ಕಡೆಗಣಿಸುವಂತೂ ಇಲ್ಲ, ಆಡಳಿತವನ್ನು ಕಡೆಗಣಿಸಂತೂ ಇಲ್ಲ. ಎರಡನ್ನೂ ಸಮತೋಲನದಲ್ಲಿ ತೆಗೆದುಕೊಂಡು ಹೋಗಬೇಕು. ಚುನಾವಣೆಯ ಗೆಲುವು ಒಂದು ರೀತಿ ಪರಿಣಾಮ ಬೀರಿದ್ರೆ ಆಡಳಿತದ ಮೇಲೆ, ಸೋಲು ಇನ್ನೊಂದು ರೀತಿ ಪರಿಣಾಮ ಬೀರುತ್ತೆ. ಆ ಒತ್ತಡಗಳನ್ನು ಸಹಿಸಿಕೊಂಡು ದೇಶದ ಅಭಿವೃದ್ಧಿ ಮಾಡೋದು ಕಷ್ಟದ ಕೆಲಸ. ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ಅನ್ನುವ ಚರ್ಚೆ ನಿರ್ಣಯ ರೂಪದಲ್ಲಿ ಅನುಷ್ಠಾನಗೊಳ್ಳಬೇಕು ಅನ್ನೋದು ನನ್ನ ವ್ಯಕ್ತಿಗತವಾಗಿರ್ತಕ್ಕಂಥ ಅಭಿಪ್ರಾಯ ಇದೆ. ಮಜಾ ಅಂದರೆ ಗೋವಾದ ಚುನಾವಣೆ ಫಲಿತಾಂಶ ಬರೋದಕ್ಕೆ ಮುಂಚೆನೇ ಕರ್ನಾಟಕದಿಂದ ಕೆಲವರು ವಿಶೇಷ ವಿಮಾನ ತೆಗೆದುಕೊಂಡು ಬಂದಿದ್ದರು. ಇನ್ನೂ ಏನು ಅಂದರೆ ಫಲಿತಾಂಶಕ್ಕೆ ಮುಂಚೆನೇ ರಾಜ್ಯಪಾಲರ ಸಮಯವನ್ನು ನಿಗದಿ ಮಾಡಿಬಿಟ್ಟಿದ್ರು. ನಾವು 3 ಗಂಟೆಗೆ ಬರ್ತೀವಿ, ನಿಮ್ಮ ಭೇಟಿಗೆ ಅವಕಾಶ ಕೊಡಬೇಕು ಮತ್ತು ನಾವು ಯಾವ ಉದ್ದೇಶಕ್ಕೆ ಬರ್ತೀವಿ, ರಾಜ್ಯಪಾಲರ ಹತ್ರ ಹೋಗಬೇಕು ಅಂದರೆ ಉದ್ದೇಶವನ್ನು ತಿಳಿಸ್ಬೇಕಾಗತ್ತೆ. ಸರ್ಕಾರ ರಚಿಸುವ ಉದ್ದೇಶದಿಂದ ನಾವು ಶಾಸಕರನ್ನು ಒಳಗೊಂಡ ಪತ್ರದೊಂದಿಗೆ ಬರ್ತೀವಿ ಅಂತ ಹಾಕಿದರು ಕಾಂಗ್ರೆಸ್ ಪಾರ್ಟಿ. ಗೋವಾದಲ್ಲಿ ಸಿಕ್ಕಿದ್ರು. ಬಂದ ದಾರಿಗೆ ಸುಂಕ ಇಲ್ದಂಗೆ ವಾಪಸ್ ಬರಬೇಕಾಯ್ತು. ಈ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ್ದಿಲ್ಲ ಅಂತಾರಲ್ಲ, ಹಂಗಾಗಿ ಜಗತ್ತಿಗೆಲ್ಲ ಗೊತ್ತಿರೋ ವಿಷಯಕ್ಕೆ ಹೆಸರು ಹೇಳಬೇಕಾಗಿಲ್ಲ. ನಾನು ಅಕಸ್ಮಾತ್ ಹೆಸರು ಹೇಳಿದ್ರೆ ನನ್ನ ಹೆಸರಿಂದಲೇ ಪ್ರಚಾರ ಪಡ್ಕೊಳ್ತಾರೆ ಅಂತ ಅದೊಂದು ರೀತಿ ಅವರಿಗೆ ಭಾವನೆ ಇದೆ. ಹಾಗಾಗಿ ನಾನು ಹೇಳಬೇಕಾಗಿಲ್ಲ, ಹಾಗಾಗಿ ನಾನು ಹೇಳಕ್ಕೆ ಹೋಗಲ್ಲ. ಬಂದ ದಾರಿಗೆ ಸುಂಕ ಇಲ್ದಂಗೆ ಬರಬೇಕಾಯ್ತು. ಇಲ್ಲೂ ಕೆಲವರು ಕಾಂಗ್ರೆಸ್ನವರು ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕೆಲವರು ಹೊಸ ಪಂಚೆ ಶರ್ಟು ಶಲ್ಯ ತಂದಿಟ್ಕೊಂಡಿದ್ರೆ, ಇನ್ನು ಕೆಲವರು ಸೂಟು ಬುಟು ಹೊಲ್ಸ್ಕೊಂಬಿಟ್ಟಿದ್ದಾರೆ. ಕೆಲವರು ಪೋರ್ಟ್ಫೋಲಿಯೋವನ್ನು ನಿಗದಿ ಮಾಡ್ಕೊಂಬಿಟ್ಟಿದ್ದಾರೆ. ಪೋರ್ಟ್ಫೋಲಿಯೋಕ್ಕೆ ವ್ಯವಹಾರನೂ ಕುದುರಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇದು ಬಂದರೆ ಹಿಂಗೆ, ನೀನು ನನ್ನ ಕಡೆ ಇದ್ದರೆ ಈ ಪೋರ್ಟ್ಫೋಲಿಯೋ ಅಲ್ಲಿ, ಇಲ್ಲ ಅಂದರೆ ತೀರ್ಮಾನ ಮಾಡ್ಕೊಂಬಿಡಿ ಈಗಲೇ ಅನ್ನುವಂಥ ನಾನು ಮುಗಿಸ್ತೀನಿ. ಅಲ್ಲ ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತೀನಿ. ಆಮೇಲೆ ಪ್ರಶ್ನೆ ಕೇಳಿ. ನಾನು ಹೇಳೋದೇನೆಂದರೆ ಈಗ ನಾನು ಪತ್ರಿಕಾಗೋಷ್ಠಿ ಮುಗಿಸ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಆಮೇಲೆ ಈಗ ಹೋಲಿಸ್ಕೊಂಡ್ಬಿಟ್ಟಿದ್ದಾರೆ. ಗೋವಾದಲ್ಲಿ ಏನಾಯಿತೋ, ಉತ್ತರ ಪ್ರದೇಶದಲ್ಲಿ ಏನಾಯಿತೋ, ಉತ್ತರಾಖಂಡಲ್ಲಿ ಏನಾಯಿತೋ, ಮಣಿಪುರದಲ್ಲಿ ಏನಾಯಿತೋ, ಪಂಜಾಬಲ್ಲಿ ಏನಾಯಿತೋ, ಅದೇ ಇಲ್ಲಿಗೂ ಆಗುತ್ತೆ ಅನ್ನೋ ಮಾತನ್ನು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಹೆಸರು ಹೇಳಬೇಕು ಅಂತಿದ್ರಲ್ಲ, ಒಬ್ಬರದಾದರೆ ಹೇಳ್ಬೋದಿತ್ತು. ವೋಟ್ರ್ ಲಿಸ್ಟ್ ಅಷ್ಟೇ ಉದ್ದ ಇದೆ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಆ ಥರ ಕಾಂಗ್ರೆಸ್ನವ್ರು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಒಡೆದಾಳ್ತಕ್ಕಂಥ ರಾಜಕಾರಣ ನಡೆಯೋದಿಲ್ಲ, ಮತೀವಾದದ ರಾಜಕಾರಣ ನಡೆಯೋದಿಲ್ಲ, ನೀತಿ ಇಲ್ಲದ ರಾಜಕಾರಣ ನಡೆಯೋದಿಲ್ಲ, ಅಭಿವೃದ್ಧಿಹೀನ ರಾಜಕಾರಣ ನಡೆಯೋದಿಲ್ಲ. ಕರ್ನಾಟಕದಲ್ಲೂ ಮತ್ತೆ ಭಾರತೀಯ ಜನತಾ ಪಾರ್ಟಿಯೇ ಅಧಿಕಾರಕ್ಕೆ ಬರುತ್ತೆ. ಕರ್ನಾಟಕದ ಜನ ಯಾವಾಗಲೂ ರಾಷ್ಟ್ರಹಿತದ ಹಿನ್ನೆಲೆಯಲ್ಲೇ ವೋಟ್ ಹಾಕಿದ್ದಾರೆ. ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಧಾನಮಂತ್ರಿ ಈ ಒಂದು ಗೆಲುವಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರಿಗೆ ಕ್ಷಣ ಕ್ಷಣಕ್ಕೆ ನಮಗೆ
ಮಾರ್ಗದರ್ಶನ ಮಾಡ್ತಾ ಇದ್ದಂಥ ಅಮಿತ್ ಶಾ ಅವರಿಗೆ, ಸಂತೋಷ್ ಜಿ ಅವರಿಗೆ, ಜೊತೆಗೆ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರುಗಳು ಬೂತ್ ಜೀತೆಗಾ ತೋ ಚುನಾವ್ ಜೀತೆಗಾ ಈ ಸಂಕಲ್ಪದೊಂದಿಗೆ, ಬೂತನ್ನು ಗೆದ್ದರೆ ಚುನಾವಣೆ ಗೆಲ್ತೀವಿ ಅನ್ನುವಂಥ ಸಂಕಲ್ಪದೊಂದಿಗೆ ಹಗಲಿರುಳು ಕೆಲಸ ಮಾಡಿ ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಕಾರ್ಯಕರ್ತರಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡ್ತಾ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸರಿ ಒಂದು ವಿಶೇಷ ಅಂದರೆ ಗೋವಾದಲ್ಲಿ 19 ಜನ ಹೊಸ ಶಾಸಕರು ಮೊದಲನೇ ಬಾರಿಗೆ ಗೆದ್ದಿರೋರಿದ್ದಾರೆ. ನಮಗಲ್ಲೇನು ಮ್ಯಾಜಿಕ್ ನಂಬರ್ 21 ಕ್ರಾಸ್ ಆಗಬೇಕಿತ್ತು, ನಾವು 20 ಗೆದ್ದಿದ್ದೇವೆ. 2 ಜನ MGP ಅವರು, 3 ಜನ ಪಕ್ಷೇತರರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನೀವೊಂದು ಗಮನಿಸಬೇಕಾಗಿರೋ ಒಂದು ಸಂಗತಿ ಇದೆ. 2021 ಮೇ 22 ಪಶ್ಚಿಮ ಬಂಗಾಳದ ಫಲಿತಾಂಶ ಬಂತು. ಫಲಿತಾಂಶ ಬಂದ ದಿನದಿಂದಲೇ ಲಕ್ಷಾಂತರ ಜನರ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೀತು. ಬೆಂಕಿ, ಅತ್ಯಾಚಾರ, ದೌರ್ಜನ್ಯದ ಪ್ರಕರಣಗಳು ವರದಿಯಾದವು. ಕೋರ್ಟ್ ಮಧ್ಯಪ್ರವೇಶ ಮಾಡಿ ತನಿಖೆಗೆ ಒಪ್ಪಿಸಬೇಕಾಯಿತು. 4 ರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದಿದೆ. ಒಂದು ಅಹಿತಕರ ಘಟನೆ ನಡೆದಿಲ್ಲ. ಪ್ರಜಾಪ್ರಭುತ್ವದ ಮತದಾರರ ಕೊಟ್ಟ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿ ಸ್ವೀಕರಿಸುವ ರೀತಿಗೂ ತೃಣಮೂಲ ಕಾಂಗ್ರೆಸ್ನಂಥ ಅರಾಜಕ ಪಕ್ಷಗಳು ಸ್ವೀಕರಿಸುವ ರೀತಿಗೂ ಇರುವ ವ್ಯತ್ಯಾಸವನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿಲ್ಲ. ಒಂದು ಸಾಮಾನ್ಯ ಹಿಂಸಾಚಾರದ ಘಟನೆಯೂ ಕೂಡ ನಡೆಯಲಿಲ್ಲ. ಯಾಕೆಂದರೆ ನಮ್ಮ ನೀತಿಯೇ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಸಿದ್ದರಾಮಯ್ಯನವ್ರು ಹೇಳಿದಂತೆ ಸಬ್ಕಾ ಸರ್ವನಾಶ ಅಲ್ಲ, ಆ ನೀತಿ ನಮ್ಮದು. ಸಬ್ಕಾ ಸರ್ವನಾಶ ಅನ್ನುವಂಥ ನೀತಿ ಅದು ಸಿದ್ದರಾಮಯ್ಯನವ್ರ ನೀತಿ, ಅವ್ರ ಕಾಂಗ್ರೆಸ್ ಪಕ್ಷದ ನೀತಿ. ಅವ್ರದ್ದೊಂದು ಸ್ಟೇಟ್ಮೆಂಟ್ ನಾನು ಗಮನಿಸಿದೆ. ನವೀನ್ ಸಾವಿಗೆ ದುಃಖದ ಸಂಗತಿ, ನವೀನ್ ಸಾವಿಗೆ ಮೋದಿಯೇ ಕಾರಣ ಅನ್ನೋ ಮಾತನ್ನು ಅವ್ರು ಹೇಳಿದರು. 20,000 ಜನರನ್ನು ಸುರಕ್ಷಿತವಾಗಿ ವಾಪಸ್ ಬಂದಿದೆ. ಯಾರು ಕಾರಣ? ಸಿದ್ದರಾಮಯ್ಯನವರೇ. ಅಕಸ್ಮಾತ್ ಬಂಕರ್ನಲ್ಲೇ ಉಳಿದಿದ್ದರೆ ನವೀನನ್ನು ನಾವು ವಾಪಸ್ ಕರ್ಕೊಂಬರ್ತಿದ್ವಿ. ದುರ್ದೈವ, ಬಂಕರ್ನಿಂದ ಹೊರ ಹೋಗಬೇಕಾಯ್ತು. ಯಾವ ಪರಿಸ್ಥಿತಿ ಇತ್ತು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ 6 ಲಕ್ಷ ಜನ ಮನೆ ಬಿಡಬೇಕಾಯ್ತು. ಸಾವಿರಾರು ಜನರ ಮೇಲೆ ಅತ್ಯಾಚಾರ ನಡೀತು, ಸಾವಿರಾರು ಜನರ ಮೇಲೆ ಕೊಲೆಗಳಾದವು. ಸಬ್ಕಾ ಸರ್ವನಾಶ ನಿಮ್ಮ ನೀತಿ, ಆದರೆ ಸಬ್ಕಾ ವಿಕಾಸ್ ನಮ್ಮ ನೀತಿ. ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ. ಜನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯನೀತಿ ಅಭಿವೃದ್ಧಿಗೆ ಮತ ಹಾಕ್ತಾರೆ. ನಾನು ಕೆಲವು ಸಂಗತಿಗಳನ್ನ ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ. ಎಲ್ಲಿ ಚರ್ಚಿಸಬೇಕು ಅಲ್ಲಿ ಚರ್ಚಿಸಿದ್ದೇನೆ, ಎಲ್ಲಿ ಚರ್ಚಿಸಬೇಕು ಅಲ್ಲಿ ಚರ್ಚಿಸಿದ್ದೇನೆ. ಕೆಲವು ಸಂಗತಿಗಳನ್ನು ಇಲ್ಲಿ ಹೇಳಿದರೆ ಅದು ವಿವಾದವಾಗಿ ಪರಿವರ್ತನೆ ಆಗತ್ತೆ. ಆದರೆ ನಮಗೆ ಇರುವ ದುರ್ಬಲತೆಗೆ ಯಾವ ಔಷಧಿ ತಗೋಬೇಕು ಅಂತ ಗೊತ್ತು. ಆ ಔಷಧಿನ ಕೊಡ್ತಾರೆ, ಟಾನಿಕ್ಕನ್ನು ಕೊಡ್ತಾರೆ. ಅದನ್ನು ಇಲ್ಲಿ ಚರ್ಚೆ ಮಾಡಿಬಿಟ್ರೆ ಇಲ್ಲಿ ಚರ್ಚೆ ಮಾಡಿಬಿಟ್ರೆ ಅಲ್ಲಿ ಉತ್ತರ ಪ್ರದೇಶದ ಅಥವಾ ನಾರ್ತ್ ಇಂಡಿಯಾದಲ್ಲಿ ಆಗುವಂತ ಬೆಳವಣಿಗೆಗೂ ಕರ್ನಾಟಕಕ್ಕೆ ಸಂಪೂರ್ಣ ತಪ್ಪು ಇರೋದಿಲ್ಲ. ಹಾಗಾಗಿ ನಿಮ್ಮ ನಾಯಕತ್ವದಲ್ಲಿ ಹೋದ್ರೆ ಅಥವಾ ಈಗಿರುವಂತ ನಾಯಕತ್ವದಲ್ಲಿ ಹೋದ್ರೆ ಮತ್ತೆ ನೀವು ಅಧಿಕಾರ ಬರ್ತಿದ್ದ ವಿಶ್ವಾಸ ಹೇಗಿದೆ? ಒಂದೇನು ಅಂದರೆ ನಿಮಗಿದೆಯಲ್ಲ ಸ್ವಾತಂತ್ರ್ಯ, ಏನು ಪ್ರಶ್ನೆಗಳನ್ನಾದರೂ ಕೇಳೋದು, ಏನು ಅಭಿಪ್ರಾಯಗಳನ್ನಾದ್ರು ಹೇಳೋದು, ಅಷ್ಟು ಸ್ವತಂತ್ರ ನಮಗೆ ಜವಾಬ್ದಾರಿ ಕಾರಣಕ್ಕಿಲ್ಲ. ಆ ಥರ ಸ್ವತಂತ್ರ ಇದ್ಬಿಟ್ಟಿದ್ರೆ
ನೀವು ಸಂವಾದ ಮಾಡ್ದಂಗೆ ನಾನು ಮಾಡಿಬಿಡ್ತಿದ್ದೆ. ಹಂಗಿಲ್ಲ. ಒಂದು ಗೊತ್ತಿದೆ, ನಮಗಿಲ್ಲಿರುವ ಸಾಮರ್ಥ್ಯ, ನಮ್ಮ ಮಿತಿ ಅರಿವು ನಮಗಿದೆ. ಇಲ್ಲಿರುವ ಸಾಮರ್ಥ್ಯ ಮತ್ತು ಮಿತಿಯ ಅರಿವು ನಮಗಿದೆ. ಇಷ್ಟಾದಮೇಲೂ ನಾವು ಜನರ ಹತ್ರಕ್ಕೆ ಹೋಗಿಯೇ ಜನಮನ್ನಣೆ ಪಡೆದಿದ್ದೀವಿ. ನೀವು ಹೆಂಗೆ ಅಧಿಕಾರಕ್ಕೆ ಬಂದ್ರಿ ಅಂದ್ರಲ್ಲ, ನಾವು ಜನರ ಹತ್ರಕ್ಕೆ ಹೋದ್ವಿ, ಜನ ಅದಕ್ಕೆ ಆಶೀರ್ವಾದ ಮಾಡಿದ್ರು. ಈ ಕಾಂಗ್ರೆಸ್ JDS ಒಟ್ಟಾಗಿ ಸಮ್ಮಿಶ್ರ ಸರ್ಕಾರ ನಡೆಸಿದರು. ಅವ್ರು ಒಟ್ಟಾಗಿ ನಡೆಸಿದಾಗ ಲೋಕಸಭೆ ಚುನಾವಣೆ ಬಂತು. ಒಂದು ಸೀಟು ಕೊಡಬಾರ್ದು BJPಗೆ ಅಂತ ಹೇಳಿದ್ರು. ಯಾರು ಗೆದ್ದರು? ನಾವು ಜನರ ಹತ್ರಕ್ಕೆ ಹೋದ್ವಿ, ಜನಮನ್ನಣೆ ನಮಗೆ ಕೊಟ್ಟರು. ನೈತಿಕತೆ ಇದ್ದಿದ್ದರೆ ನಾವು ಬೀಳಿಸೋವರೆಗೂ ಕಾಯಬೇಕಾಗೇ ಇರಲಿಲ್ಲ, ಅವರೇ ರಾಜೀನಾಮೆ ಕೊಡ್ತಿದ್ರು. ನಿಮಗೆ ಗೊತ್ತಿದೆಯಾ, 1984 ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟರು. ಅವತ್ತು ಇಂದಿರಾ ಗಾಂಧಿ ಸಾವಿನ ಅಲೆನಲ್ಲಿ ಜನತಾದಳಕ್ಕೆ ಸ್ಥಾನ ಬರಲಿಲ್ಲ, ಅವ್ರು ರಾಜೀನಾಮೆ ಕೊಟ್ಟರು. ಈ ನೈತಿಕತೆಯ ಪ್ರದರ್ಶನವನ್ನು ಆಳುವ ಪಕ್ಷಗಳು ಮಾಡದೇ ಇದ್ದಾಗ ತಾಂತ್ರಿಕತೆಯ ಪ್ರಯೋಗವನ್ನು ಮಾಡಬೇಕಾಯ್ತು, ಮಾಡಿದ್ದೇವೆ. ಸರ್, ಈಗ ನೀವು ದೌರ್ಬಲ್ಯ ಗುರುತಿಸಿದ್ದೀರಿ. ದೌರ್ಬಲ್ಯದಲ್ಲಿ 3-4 ನಮೂನೆ ಇದೆ. ಮಾನಸಿಕ ದೌರ್ಬಲ್ಯ, ನರ ದೌರ್ಬಲ್ಯ, ದೈಹಿಕ ದೌರ್ಬಲ್ಯ ಎಲ್ಲ ಇದೆ. ನೀವು ಅದನ್ನು ಗುರುತಿಸುವ ದೌರ್ಬಲ್ಯ ಯಾವುದು ಮತ್ತೆ ಔಷಧಿ ಯಾವುದು? ಅದೇ ಹೇಳಿದ್ನಲ್ಲ, ಇದನ್ನು ರೋಗಿ ಮತ್ತು ವೈದ್ಯರ ನಡುವೆ ಮಾತ್ರ ಹಂಚಿಕೊಳ್ಬೇಕಾಗಿರೋ ಸಂಗತಿ. ಸರ್, ಉತ್ತರ ಭಾರತದ ರಾಜ್ಯಗಳ ಚುನಾವಣೆಗೂ ದಕ್ಷಿಣ ಭಾರತದ ರಾಜ್ಯಗಳ ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ನಿಮಗೆ ಅಲ್ಲಿ ಕಟು ಹಿಂದುತ್ವ ಬಹಳಷ್ಟು ವರ್ಕೌಟ್ ಆಗುತ್ತೆ. ಕರ್ನಾಟಕದಲ್ಲಿ ಆ ರೀತಿ ವರ್ಕೌಟ್ ಬಹಳಷ್ಟು ಬಾರಿ ಆಗಿಲ್ಲ. 2013ರಲ್ಲೂ ಕೂಡ 2008ರಲ್ಲೂ ಸ್ಪಷ್ಟ ಬಹುಮತದಿಂದ ಅಧಿಕಾರ ಬರಲಿಲ್ಲ. 2018ರಲ್ಲೂ ಕೂಡ 104 ಬಂದು ನಿಂತ್ರಿ. ಹೀಗಾಗಿ ಈ ಬಾರಿ ನೀವು 115 ಗಡಿ ದಾಟಕ್ಕಾಗುತ್ತಾ? ಈಗಿರುವಂತಹ ವ್ಯವಸ್ಥೆ, ಒಂದು ಕಡೆ ಸಂಘಟನೆ ಚುರುಕಾಗಿಲ್ಲ, ಮತ್ತೊಂದು ಕಡೆ ಸರ್ಕಾರವು ಕೂಡ ಟೇಕ್ ಅಪ್ ಆಗಿಲ್ಲ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನೀವು 115 ಗಡಿ ದಾಟ್ತೀರಾ? ಒಂದು, ನಿಮ್ಮ ಮೊದಲನೇದಕ್ಕೆ ಹಿಂದುತ್ವದಲ್ಲಿ ಕಟು ಹಿಂದುತ್ವ, ಕಡು ಹಿಂದುತ್ವ ಅಂತ ಇಲ್ಲ, ಹಿಂದುತ್ವ ಮಾತ್ರ ಇರೋದು. ಯಾಕೆ ಅಂದರೆ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋದನ್ನು ಜಗತ್ತಿಗೆ ಹೇಳಿರುವ ಏಕೈಕ ವಿಚಾರಧಾರೆ ಈ ದೇಶದ ನೆಲದಲ್ಲಿ ಹುಟ್ಟಿದ್ದು, ಅದೇ ಹಿಂದುತ್ವ. ಇನ್ಯಾವುದೂ ಕೂಡ ಹೇಳಿಲ್ಲ. ನೀವು ಬೇಕಾದರೆ ಅಪರೀಕ್ಷೆಗೆ ಒಳಪಡಿಸಿ, ಯಾವುದೂ ಹೇಳಿಲ್ಲ, ಅದೇ ಹಿಂದುತ್ವ. ಆದರೆ ಅದನ್ನು ತಪ್ಪಾಗಿ ಅರ್ಥೈಸುವಂಥ ಕೆಲಸವನ್ನು ಜಾತಿವಾದಿಗಳು ಮಾಡಿದ್ರು. ಈ ದೇಶದಲ್ಲಿ ಸೆಕ್ಯುಲರ್ ಹೆಸರಿನಲ್ಲಿ ಜಾತಿ ರಾಜಕಾರಣ ಮಾಡ್ಬೋದು, ಸೆಕ್ಯುಲರ್ ಹೆಸರಿನಲ್ಲಿ ಓಲೈಕೆ ರಾಜಕಾರಣ ಮಾಡ್ಬೋದು. ಆದರೆ ಅದು ಹಿಂದುತ್ವದ ರಾಜಕಾರಣ ಮಾಡಿದ್ರೆ ಅಪರಾಧ ಅನ್ನುವಂಥ ಬಿಂಬಿಸುವಂಥ ಕೆಲಸ ಮಾಡಿದ್ರು. ಯಾವತ್ತಿಗೂ ಅಪರಾಧ ಅಲ್ಲ. ಯಾಕೆ ಅಂದರೆ ಹಿಂದುತ್ವ ಎಷ್ಟು ಬಲ ಆಗುತ್ತೋ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋದು ಅಷ್ಟೇ ಬಲ ಆಗುತ್ತೆ. ಆ ಕಾರಣಕ್ಕೇ 10 ಕಿಲೋಮೀಟ್ರಿಗೆ ಒಂದು ರೀತಿ ಅಡುಗೆ ಸಿಗೋದು, 10 ಕಿಲೋಮೀಟ್ರಿಗೆ ಒಂದು ರೀತಿ ದಿರ್ಸ್ ಸಿಗೋದು, 10 ಕಿಲೋಮೀಟ್ರಿಗೆ ಒಂದು ರೀತಿಯ ಭಾಷೆಯ ಪ್ರಯೋಗದಲ್ಲಿ ವ್ಯತ್ಯಾಸ ಸಿಗೋದು ಎಲ್ಲ ಒಂದೇ ಥರ ಇರಬೇಕು. ನೀಲಗಿರಿ ಮರ ನಮ್ಮ ಪೂರ್ವಿಕರು ನೆಡಲಿಲ್ಲ, ಅಕೇಶಿಯ ನೆಡಲಿಲ್ಲ. ಅವ್ರು ಕಾಡಿನ ಥರ 100 ಥರದ ಜೀವ ಜಂತು ಎಲ್ಲದಕ್ಕೂ ಅವಕಾಶ ಇರಬೇಕು ಅಂತ, ಸಸ್ಯಗಳಿರಬೇಕು ಅಂತ ಬೆಳೆಸಿದ್ರು. ಅದು ಹಿಂದುತ್ವ. ಅದರಲ್ಲಿ ಕಡು ಅಂತ ಇಲ್ಲ. ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರು ಥರದವ್ರು ಮಾಡಿದ್ರು. ಕೇಸರಿ ಪೇಟ ತಂದರೆ ಕಿತ್ತು ಬಿಸಾಕು, ಸಾಬ್ರು ಟೋಪಿ ಹಾಕೋ ಅನ್ನೋದು ಅದು ಹಿಂದುತ್ವ ಅಲ್ಲ. ಸಾಬ್ರು ಟೋಪಿನೂ ಹಾಕೋ, ಕೇಸರಿ ಟೋಪಿನೂ ಹಾಕೋ ಅಂದರೆ ಅದು ಹಿಂದುತ್ವ. ಈಗ ಈ ಚುನಾವಣೆಗೆ ಪ್ರಶ್ನೆ ಕೇಳಿದ್ರಿ, ಹೇಳಿದ್ದೀನಿ. ಈ ಚುನಾವಣೆ ಪ್ರಶ್ನೆ ಕೇಳಿದ್ರೆ ಹೇಳಿದ್ದೀನಿ. ಹಂಗಾಗಿ ಹೈಲೈಟ್ ಇವತ್ತಿಂದೇನಿದೆ ಆಗಲಿ, ನಾಳೆ ಮತ್ತೆ ಪ್ರಶ್ನೆ ಕೇಳಿ ನಾ ಹೇಳ್ತೀನಿ. ಚುನಾವಣೆ ಫಲಿತಾಂಶದಿಂದ ಸರ್ಕಾರದಲ್ಲಿ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆ, ನೀವು ಸಹ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿಲ್ಲ, ಅದರದ್ದು ಪರಿವರ್ತನೆ ಮಾಡುವಂತ ಇರೋ ಅವಕಾಶ ಇದೆಯಾ ಅಥವಾ ಇಲ್ಲ? ನೋಡಿ, ನಾವು ನಿಂತ ನೀರಾಗೋಕ್ಕೂ ಬಯಸೋದಿಲ್ಲ. ಕಾಲಕ್ಕೆ ಪರಿವರ್ತನೆ ನಾವು ಮಾಡ್ಕೊತಲೇ ಬಂದಿದ್ದೀವಿ. ಪ್ರತಿಯೊಂದನ್ನು ಕೂಡ ಅವಲೋಕನ ಮಾಡ್ತೀವಿ. ಇವತ್ತು ರಾಜ್ಯಾಧ್ಯಕ್ಷರ ಜೊತೆಲೂ ನಾನು ಮಾತಾಡ್ತಾ ಹೇಳಿದೆ. ಪ್ರತಿಯೊಂದಕ್ಕೂ ಅವಲೋಕನ ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳು ಅಭಿನಂದಿಸಿ ಫೋನ್ ಮಾಡಿದಾಗಲೂ ಕೂಡ ಕರ್ನಾಟಕದ ವಿಷಯ ಅವ್ರ ಜೊತೆ ಮಾತಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೂ ನಾನು ಮಾತಾಡಿದ್ದೀನಿ. ಮಾತಾಡಬೇಕಾದ್ರೆ ಆಯಾ ಸಂದರ್ಭಕ್ಕೆ ಎಲ್ಲವೂ ಇದಮ್ಮಿತ್ತಮ್ ಅಂತ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಒಂದೇ ಮಾನದಂಡ ಇಲ್ಲ.
ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಸಂಘಟನೆ, ಅಲ್ಲಿರುವಂಥ ನೇತೃತ್ವ, ಅಲ್ಲಿರುವಂಥ ವಾತಾವರಣ, ಅಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಆಲೋಚಿಸಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಈಗ ಹಳೆ ಮೈಸೂರಿಗೆ ಬಂದರೆ ರಾಗಿ ಮುದ್ದೆ ಇಷ್ಟ, ಉತ್ತರ ಕರ್ನಾಟಕದ ರಾಗಿ ಮುದ್ದೆ ಇಷ್ಟ ಆಗಲ್ಲ, ಅಲ್ಲಿ ಜೋಳದ ರೊಟ್ಟಿನೇ ಕೇಳ್ತಾರೆ. ನಾವು ಅಲ್ಲಿಗೆ ಬೇಕಾದ್ದು ಅಲ್ಲಿ ಮಾಡಬೇಕಾಗತ್ತೆ. ಇನ್ನು ರಾಜಗೌಡ್ರ ಹತ್ರ ಹೋದರೆ ನಮಗೆ ಸ್ಪೆಷಲ್ ಬೇರೆಯೇ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಂದೇ ಅಡುಗೆನ ಎಲ್ರಿಗೂ ಚೆನ್ನಾಗಿದೆ ಅಂತ ಹೇಳ್ಸೋಕ್ಕಾಗಲ್ಲ. ಆ ರೀತಿ ಆ ಸಂದರ್ಭಕ್ಕೆ ತಕ್ಕಂತೆ, ಆಯಾ ಕ್ಷೇತ್ರಕ್ಕೆ ತಕ್ಕಂತೆ ಆಲೋಚನೆ ಮಾಡಬೇಕಾಗತ್ತೆ. ಖಂಡಿತವಾಗಿಯೂ ಆಲೋಚನೆ ಮಾಡ್ತೀವಿ. ಸಚಿವ ಸಂಪುಟ ಪುನರಚನೆ ಮಾಡ್ತಾ ಇದ್ದೀರಾ, ಖಾತ್ರಿ ನಾರಾಯಣ ಅವರನ್ನ ಸೇರಿಸಿಕೊಂಡು ಒಂದು ಹೊಸ ಟೀಮ್ ಅನ್ನ ಬೊಮ್ಮಾಯಿಯವರು ಕೊಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಹೌದಾ ಸರ್? ಈಗ ಅಲ್ಲ, ಏನಂದರೆ ನಾನು ರಾಜ್ಯ ಕೋರ್ ಕಮಿಟಿಲಿದ್ದೀನಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ನನಗೆ ಗೊತ್ತಿಲ್ಲದೆ ಇರೋ ಹಲವು ಸಂಗತಿಗಳು ಮಾಧ್ಯಮದ ಮೂಲಕ ಗೊತ್ತಾಗ್ತವೆ. ಥ್ಯಾಂಕ್ ಯು. ಅದೇ ಹೇಳಿದ್ನಲ್ಲ, ಭಾಳ ಸಂಗತಿಗಳು ಮಾಧ್ಯಮದ ಮೂಲಕ ಗೊತ್ತಾಗ್ತವೆ. ಥ್ಯಾಂಕ್ ಯು.